ಪಿವಿ ನ್ಯೂಸ್ ಪೀಪಲ್ಸ್ ವಾಯ್ಸ್ ಚಾನೆಲ್ಗೆ ಸ್ವಾಗತ. ಒಂದೇ ಒಂದು ಫೇಸ್ಬುಕ್ ಪೋಸ್ಟ್ಗೆ ಸ್ಪಂದಿಸಿ ನಿರಾಶ್ರಿತರಿಗೆ ಮತ್ತು ವಯೋವೃದ್ಧರಿಗೆ ಹೊದಿಕೆ ವಿತರಣೆ ಮಾಡಿದ ಸಮಾಜ ಸೇವಕ. ಫಿಂಗಲ್ ಚಂಡಮಾರುತದಿಂದ ಕರ್ನಾಟಕದ ಜನತೆಯು ತತ್ತರಿಸಿ ಹೋಗಿರುವುದು ಎಲ್ಲರಿಗೂ ತಿಳಿದಿರುವ ವಿಚಾರ. ಆದರೆ ಈ ಚಂಡಮಾರುತದಿಂದ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತದೆ ಎಂದು ಹಲವು ವೈದ್ಯರು ತಿಳಿಸಿದ್ದು, ಅದರ ಹಿನ್ನೆಲೆಯಲ್ಲಿ ಚಿಕ್ಕಬಳ್ಳಾಪುರ ನಗರದ ವಿವಿಧ ಬಡಾವಣೆಗಳಲ್ಲಿ ದಿನನಿತ್ಯದ ಜೀವನ ನಡೆಸಲು ಕಷ್ಟಕರ ಪರಿಸ್ಥಿತಿಯಲ್ಲಿರುವ ಬಡವರು ಮತ್ತು ನಿಶ್ಶಕ್ತರಿದ್ದಾರೆ. ಅಂತಹ ವ್ಯಕ್ತಿಗಳನ್ನು ಗುರುತಿಸಿದ ಮಾನಸ ಆಸ್ಪತ್ರೆಯ ವೈದ್ಯರಾದ ಡಾಕ್ಟರ್ ಮಧುಕರ್ ಅವರು ಸಾಮಾಜಿಕ ಜಾಲತಾಣವಾದ ಫೇಸ್ಬುಕ್ನಲ್ಲಿ ಒಂದು ಪೋಸ್ಟ್ ಅನ್ನ ಬಿಡುಗಡೆ ಮಾಡಿದ್ದು, ಫೇಸ್ಬುಕ್ ಅಲ್ಲಿ ನೋಡಿದ ಆ ಪೋಸ್ಟ್ಗೆ ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ನ ಸಂಸ್ಥಾಪಕ ಅಧ್ಯಕ್ಷರಾದ ಸಂದೀಪ್ ಬಿ ರೆಡ್ಡಿರವರು ಸ್ಪಂದಿಸಿದ್ದಾರೆ. ಈ ಚಳಿಯಲ್ಲಿ ನಡುಗುತ್ತಿರುವಂತಹ ವಯೋವೃದ್ಧರು ಮತ್ತು ನಿರಾಶ್ರಿತರಿಗೆ ಒಂದು ಹೊದಿಕೆಯನ್ನಾದರೂ ಕೊಡುವವರು ಯಾರಿದ್ದಾರೆ ಎಂಬಂತೆ ಫೇಸ್ಬುಕ್ನಲ್ಲಿ ಬರೆದುಕೊಂಡಿರುವ ವಿಷಯಕ್ಕೆ ಸ್ಪಂದಿಸಿದ ಸಮಾಜ ಸೇವಕ ಸಂದೀಪ್ ಬಿ ರೆಡ್ಡಿ ತಕ್ಷಣ ಇಂದು 150 ಜನ ನಿರಾಶ್ರಿತ ಮತ್ತು ವಯೋವೃದ್ಧರಿಗೆ ಹೊದಿಕೆಗಳನ್ನು ನೀಡಿ ಮಾನವೀಯತೆ ಮೆರೆದಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಮಾನಸ ಆಸ್ಪತ್ರೆಯ ವೈದ್ಯರಾದ ಡಾಕ್ಟರ್ ಮಧುಕರ್ ಭಾಗವಹಿಸಿ, ಮಾನವ ಜನಾಂಗ ತುಂಬಾ ಶ್ರೇಷ್ಠವಾದದ್ದು. ಅಂತಹ ಮಾನವ ಜನಾಂಗಕ್ಕೆ ನಮ್ಮ ಕೈಲಾದ ಅಳಿಲು ಸೇವೆಯನ್ನು ಮಾಡಬೇಕು ಹಾಗೂ ನಮ್ಮಂತೆ ಇರುವಂತಹ ಅವರಿಗೂ ಒಳ್ಳೆ ಜೀವನ ರೂಪಿಸಿಕೊಡುವ ರೀತಿಯಲ್ಲಿ ಸಹಕಾರಿಯಾಗಬೇಕು ಎಂದು ಈ ಸಂದರ್ಭದಲ್ಲಿ ತಿಳಿಸಿದರು. 2-3 ದಿವಸ ಹಿಂದೆ ನಮ್ಮ ಡಾಕ್ಟರ್ ಮಧುಕರ್ ಸರ್, ನನ್ನ ಆತ್ಮೀಯ ಸ್ನೇಹಿತರು, ನನ್ನ ಹಿತೈಷಿಗಳು, ಅವರು ಒಂದು ಫೇಸ್ಬುಕ್ ಅಲ್ಲಿ ಒಂದು ಪೋಸ್ಟ್ ಹಾಕಿದ್ರು. ಈ ರೀತಿ ಚಿಕ್ಕಬಳ್ಳಾಪುರದ ಎಷ್ಟೋ ಜನ ವೃದ್ಧರು ಮತ್ತೆ ಅಶಕ್ತರು ಈ ಕೊರೆಯೋ ಚಳಿಯಲ್ಲಿ ನಿಜಕ್ಕೂ ತುಂಬಾ ಕಷ್ಟದಲ್ಲಿದ್ದಾರೆ. ಅವ್ರಿಗೆ ಏನಾದ್ರು ನಾವೆಲ್ಲ ಸೇರಿ, ಸಹೃದಯರೆಲ್ಲ ಸೇರಿ ಏನಾದ್ರು ಮಾಡ್ಬೋದಾ ಅಂತ ಒಂದು ಪೋಸ್ಟ್ ಹಾಕಿದ್ರು. ಯಾರಾದ್ರೂ ಇದ್ರೆ ಏನಾದ್ರು ಒಂದು ಹೆಲ್ಪ್ ಮಾಡಿ ಅಂತಾನು ಹಾಕಿದ್ರು. ನಾ ಪೋಸ್ಟ್ ನೋಡಿದ ತಕ್ಷಣ ಡಾಕ್ಟರ್ಗೆ ಫೋನ್ ಮಾಡಿದೆ. ಡಾಕ್ಟರ್ ಏನಾದ್ರು ಮಾಡೋಣ ಅಂತ ಹೇಳಿದೆ. ಅವರು ಒಂದಷ್ಟು ಜನಗಳನ್ನ ಆಲ್ರೆಡಿ ಗುರುತಿಸಿದ್ರು. ಮತ್ತೆ ಅವ್ರಿಗೆಲ್ಲ ಮಾಡೋಣ ಅಂತ ಹೇಳಿದ ತಕ್ಷಣ ಆ ಬ್ಲಾಂಕೆಟ್ಸು ಎಲ್ಲಿ ಸಿಗುತ್ತೆ, ಏನು ಸಿಗುತ್ತೆ, ಅವರೇ ವ್ಯವಸ್ಥೆ ಕೂಡ ಮಾಡೋದು. ನಾವು ಅವ್ರ ಜೊತೆ ನಿಂತ್ಕೊಂಡು ಇವತ್ತು ಆ ಬ್ಲಾಂಕೆಟ್ಸ್ನ ತಗೊಂಡ್ಬಂದು ಯಾರ್ಯಾರು ಅದಕ್ಕೆ ಅವಶ್ಯಕತೆ ಇದೆ ಅವ್ರಿಗೆಲ್ಲ ಕೊಡುವಂತ ಒಂದು ಸಣ್ಣ ಅಳಲು ಸೇವೆನ ನಾವು ಯಾವಾಗಲೂ ಏನು ಮಾಡ್ತಾ ಇದ್ದೀವೋ ಅದೇ ಥರ ಮಾಡ್ಕೊಂಡು ಹೋಗ್ತೀವಿ. ಎಷ್ಟು ಮಂದಿ ಮತ್ತೆ ಎಲ್ಲೆಲ್ಲಿ ಕೊಡ್ತೀವಿ ಸರ್? ನಾವು ಈಗ ನಮ್ಮ ಡಾಕ್ಟರ್ ಆಲ್ಮೋಸ್ಟ್ ಒಂದು 150 ಜನರಿಂದ ಜನರು ಗುರುತಿಸಿದ್ದಾರೆ. ಇನ್ನೊಂದಷ್ಟು ಜಾಸ್ತಿ ಆಗ್ಬೋದು. ಈಗ ಚಾಮರಾಜಪೇಟೆಯಲ್ಲಿ ಕೊಡ್ತಾ ಇದೀವಿ. ಆಮೇಲೆ ಕಂದವಾರದಲ್ಲಿ ಮತ್ತೆ ಮುಸ್ತೂರು ಗ್ರಾಮದಲ್ಲೂ ಸಹ, ಅಲ್ಲಿ ಸಹ ಎಲ್ಲಿ ಕಾಲೋನಿ ಇದೆ ಅಲ್ಲಿ ಹೋಗಿ ಕೊಡ್ಬೇಕು ಅಂತ ಅನ್ಕೊಂಡಿದೀವಿ. ಇದನ್ನ ನೋಡಿ ಇನ್ನೊಂದಷ್ಟು ಜನ ಕೇಳ್ಬೋದು. ಅದಕ್ಕೂ ಸಹ ನಾವು ವ್ಯವಸ್ಥೆಗಳು ಮಾಡ್ಕೊಂಡಿದೀವಿ. ಅವ್ರನ್ನೆಲ್ಲ ರೀಚ್ ಆಗೋ ಅಂತ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದೀವಿ. ಅಂಬೇಡ್ಕರ್ ನಗರದಲ್ಲಿ ಈಗ ನಾವು ಬೆಡ್ಶೀಟ್ ಕೊಡ್ತಾ ಇರ್ಬೇಕಾದ್ರೆ ಒಂದಷ್ಟು ಗ್ರಾಮಸ್ಥರು ಮತ್ತೆ ಜನ ನಮ್ಮೇಲೂ ಕೂಗಾಡ್ತಾ ಇತ್ತು. ಅಂದ್ರೆ ನಾವ್ಯಾರೋ ಗೌರ್ಮೆಂಟ್ ಕಡೆಯಿಂದ ಬಂದು ಏನೋ ಮಾಡ್ತಾ ಇದೀವಿ ಅನ್ನೋ ಒಂದು ಪಾಪ ಇದ್ರಲ್ಲಿ, ಏನ್ರಪ್ಪ ಏನೋ ಯಾವಾಗೋ ಬರ್ತೀರಾ ಹೋಗ್ತೀರಾ, ಈ ಚರಂಡಿ ಇದೆ, ಇನ್ನೊಂದಿದೆ, ಯಾರು ಕ್ಲೀನ್ ಮಾಡೋರಿಲ್ಲ, ಗಲೀಜು, ನಮ್ಮನ್ನು ನೋಡೋರಿಲ್ಲ ಅಂತ ನಿಜಕ್ಕೂ ಅವರು ತಮ್ಮ ಹತಾಶೆಯನ್ನ ವ್ಯಕ್ತಪಡಿಸ್ತಾ ಇದ್ರು. ಅವ್ರಿಗೆ ನಾವು ಹೇಳೋ ಕೂಡ ಆಗ್ತಿಲ್ಲ, ನಾವು ಗೌರ್ಮೆಂಟ್ ಅವರಲ್ಲ, ಏನೋ ನಮ್ಮ ಕೈಯಲ್ಲಾಗಿದ್ದು ಮಾಡಕ್ ಬಂದಿದ್ವಿ ಅಂತ ಹೇಳೋಕ್ ಕೂಡ ಆಗ್ತಿಲ್ಲ. ಅಷ್ಟೊಂದು ಅವ್ರ ಹತಾಶೆಯಲ್ಲಿದ್ರು. ನಿಜಕ್ಕೂ ಇದನ್ನ ಸರ್ಕಾರಗಳು, ಜನಪ್ರತಿನಿಧಿಗಳು ಇದನ್ನ ಗಮನಿಸ್ಬೇಕು. ಇದಕ್ಕೆ ತಕ್ಕ ವ್ಯವಸ್ಥೆಗಳನ್ನ ಮಾಡಬೇಕು. 70 ಏನು ನಾವು ಸಂಭ್ರಮ ಸ್ವಾತಂತ್ರ್ಯದ್ದು, ಇವತ್ತು ಸಹ ಸ್ವತಂತ್ರ ಇಲ್ದಿರ ಜನಗಳ ಜೊತೆ ನಿಂತ್ಕೊಳ್ಳೋ ಅಂತ ಪ್ರಾಮಾಣಿಕ ಪ್ರಯತ್ನ ಇನ್ನಾದ್ರೂ ನನ್ನ ಜನಪ್ರತಿನಿಧಿಗಳು, ಸರ್ಕಾರಗಳು ಮಾಡ್ಲಿ. ಒಪ್ಕೋತೀನಿ. ಇದಕ್ಕೆ ಸಾಕ್ಷಿ ಏನಂದರೆ, ನೀವು ಯಾವುದೇ ಆಸ್ಪತ್ರೆಗೆ ಹೋದರೂ ಸಾಮಾನ್ಯವಾಗಿ ಡಿಸೆಂಬರ್ ಅಂತಂದರೆ ಜನ ಕಮ್ಮಿ ಇರುವಂತಹ, ಏಕೆಂದರೆ ಚಳಿಯಿಂದ ಮನೆಯಿಂದ ಜನ ಆಚೆ ಬರೋದಿಲ್ಲ. ಬಟ್ ಈ ಸಲ ಯಾರೇ ನೋಡಿದ್ರೆ ಆ ಡಾಕ್ಟ್ರು ಕೆಮ್ತಾ ಇರ್ತಾರೆ, ಆ ಪೇಷಂಟು ಕೆಮ್ತಾ ಇರ್ತಾರೆ. ತುಂಬ ತುಂಬ ಭೀಕರವಾಗಿದೆ ಈ ಸಲ. ಹಾಗಾಗಿ ಫಸ್ಟು ಯಾವುದೇ ತೊಂದರೆಯಿಂದ ಮೊದಲನೇ ಆದ್ಯತೆಯೇ ಸ್ವಚ್ಛತೆ ಸರ್. ಸ್ವಚ್ಛತೆ ಇಲ್ಲದೆ ಏನೂ ಆಗೋದಿಲ್ಲ. ನಮ್ಮ ಇಮ್ಯುನಿಟಿ ಅಂತ ಏನು ಹೇಳ್ತೀವೋ, ನಾವು ಆ ಸ್ವಚ್ಛತೆ ಎಷ್ಟು ಕಾಪಾಡ್ಕೋತೀವೋ. ಸ್ವಚ್ಛತೆ ಅಂದರೆ ನನ್ನ ಮನೆ ಇದ್ದರೆ ಸಾಲದು, ಮನೆ ಮುಂದೆ ಚರಂಡಿ ಇರಬೇಕು, ರೋಡ್ ಕ್ಲೀನಾಗಿರಬೇಕು, ನಮ್ಮ ಏರಿಯಾ ಕ್ಲೀನಾಗಿರಬೇಕು. ಆಮೇಲೆ ನಾವು 2.5 ವರ್ಷದಿಂದ ಊಟ ಕೊಡ್ತಿದ್ದೀವಿ. ಸುಮಾರು ಇಲ್ಲೊಂದು 25-30 ಜನ ಮನೆಗಳಿಗೆ ಆ ಪಾಪ ಹಿರಿಯರು ಇಷ್ಟೊತ್ತಾದರೆ ಕಾಯ್ತಾ ಇರ್ತಾರೆ ಊಟಕ್ಕೋಸ್ಕರ.
ಅವ್ರುಗಳು ಇದನ್ನ ನಾವು ನೋಡಿ ನನಗೆ ಸುಮ್ಮನೆ ಒಂದು ಥಾಟ್ ಬಂತು, ಇವ್ರಿಗೇನಾದ್ರು ಒಂದು ಬೆಡ್ಶೀಟ್ ಥರ ಕೊಡೋಣ. ಪಾಪ ತುಂಬ ನಾವೆಲ್ಲ ಒಳ್ಳೊಳ್ಳೆ ಮನೆಗಳಿದ್ಕೊಂಡು ನಮ್ಮ ಮನೆಯಲ್ಲಿ ನಾವು ಬೆಡ್ಶೀಟ್ ಹಾಕೊಂಡು ಮಲ್ಗೋಕ್ಕೆ ನಮಗೆ ಕಷ್ಟ ಆಗುತ್ತೆ. ಇವ್ರಿಗೇನೂ ಇಲ್ಲ. ಕೆಲವ್ರ ಮನೆಗಳಲ್ಲಿ ಆ ನೆಲ ಅನ್ನೋದೇ ಇಲ್ಲ, ಬರೀ ಮಣ್ಣಿನ ನೆಲಗಳಿವೆ. ಯಾವುದೇ ಸಮಾಜ ಸೇವೆ ಅಂತಂದರೂ ನನಗೆ ನನಗೆ ಯೋಗ್ಯತೆಗಿಂತ ಜಾಸ್ತಿ ನನಗೆ ಮರ್ಯಾದೆ ಕೊಡೋದು ಸಂದೀಪ್ ಸರ್. ನಿನ್ನೆ ಅವರೇ ಫೋನ್ ಮಾಡಿ, ಅವರು ಇವರು ಯಾಕೆ ಡಾಕ್ಟ್ರೇ, ನಾನೇ ಕೊಡ್ತೀನಿ, ಎಲ್ಲ ಕರ್ಕೊಂಡೋಗಿ ನಾನು ನೋಡಬೇಕು ಫಸ್ಟ್ ಆಫ್ ಆಲು ಅಂತಂದರು. ಇದಕ್ಕಿಂತ ಒಳ್ಳೆ ಕೆಲಸ ಏನಿದೆ ಅಂಥೇಳಿ ಇವತ್ತು ಸಂದೀಪ್, ನಂದೇನಿಲ್ಲ, ಬರೀ ಫೇಸ್ಬುಕ್ ಪೋಸ್ಟ್ ಹಾಕಿದ್ದಷ್ಟೇ. ಇವತ್ತಿಂದೆಲ್ಲ ಕಾರ್ಯಕ್ರಮದ ರೂವಾರಿ ಸಂದೀಪ್ ಸರೇನೆ. ಅವ್ರು ನನ್ನ ಬಗ್ಗೆ ಹೇಳ್ತಾರೆ, ಅದು ಅವ್ರ ದೊಡ್ಡತನ ಅಷ್ಟೇ. ಎನಿವೇಸ್, ನಾನು ಅವರು ಅನ್ನೋದೆಲ್ಲ ತುಂಬ ಇದೆ. ನಮ್ಮ ಇವತ್ತಿನ ಜೆನ್ಸಿಗಳು ರೀಲ್ಸು ಇದು ಮಾಡೋ ಅಂಥವ್ರು ಇಲ್ಲಿ